ಇವತ್ತೇನು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಸಾಲುಡಿ ಗ್ರಾಮದಲ್ಲಿದ್ದೀವಿ. ಇವತ್ತೇನು 2012-13ನೇ ಸಾಲಿನ SSLC ವಿದ್ಯಾರ್ಥಿಗಳ ಗೆಳೆಯರ ಬಳಗದಿಂದ ದಾಸೋಹ ಹಮ್ಮಿಕೊಂಡಿದ್ದಾರೆ. ಅಣ್ಣ ಎಷ್ಟನೇ ಬ್ಯಾಚ್ ಅಣ್ಣ ನಿಮ್ಮದು? 2013. ಎಷ್ಟು ಜನ ಇದ್ದೀರಣ್ಣ ಫ್ರೆಂಡ್ಸ್ ಎಲ್ಲ? ಫ್ರೆಂಡ್ಸ್ ಒಂದು 60-80 ಜನ ಇದು. 80 ಜನ. ಅಂದ್ರೆ ನಿಮಗೆ ಹೆಂಗೆ ಅನ್ನಿಸ್ತು ದಾಸೋಹ ಮಾಡ್ಬೇಕಂತ ಹೇಳ್ಕಿಸಂದ್ರೆ ಹೆಂಗೆ ಅಭಿಪ್ರಾಯ ಬಂತು ನಿಮಗೆ? ಅಭಿಪ್ರಾಯ ಅಂದ್ರೆ ನಮ್ಗೆ ಚಿಕ್ಕವರೇ ಮಾಡ್ತಾ ಇದ್ದಾರೆ, ಮತ್ತು ನಾವು ಮಾಡಲಿಲ್ಲ ಅಂದ್ರೆ ನಮಗೆ ಇದು ಅನ್ನಿಸ್ತದೆ ಅಂತೇಳಿ ಅದಕ್ಕಾಗಿ ನಾವು ಪ್ರತಿ ವರ್ಷ ಇದೇ ಫಸ್ಟ್ ವರ್ಷ ಮಾಡ್ತಾ ಇರೋದು. ಇನ್ನು ಮುಂದೂ ಮಾಡ್ಕೋತಾ ಹೋಗ್ತೇವೆ. ಪ್ರತಿ ವರ್ಷನೂ ಮಾಡ್ತೀರಣ್ಣ? ಪ್ರತಿ ವರ್ಷನೂ ಮಾಡ್ತೀವಿ. ಇನ್ನು ನಿಮ್ಗೆ ಹೆಂಗೆ ಅನ್ನಿಸ್ತಾನೆ ಇದು ದಾಸೋಹ ಮಾಡೋದ್ರಿಂದ? ಇದು ಮಾಡೋದ್ರಿಂದ ನಮಗೆ ತೀರಾ ಒಳ್ಳೇದಿದೆ. ಯಾಕಂದ್ರೆ ನಾವು ಈಸ್ ದಿನ ಮರಿತಂಥ ಸ್ನೇಹಿತರೆಲ್ಲ ಒಗ್ಗೂಡಿದೆವು. ಮತ್ತು ಮಾಡೋದ್ರಿಂದ ನಾವೆಲ್ಲ ನಮ್ಮ ಏನದರಲ್ಲ ಕೂಡಿ ಕಿಶನ್ ಇದೇನು 2013ನೇ ಬ್ಯಾಚಲ್ಲಿ ಅನ್ನ ಪ್ರಸಾದ ಏನು ಮಾಡಿದೇವಲ್ಲ, ಇವಾಗ ಪ್ರತಿ ವರ್ಷವೂ ಇದೇ ಪ್ರಕಾರವಾಗಿ ಮಾಡ್ತಾ ಹೋಗ್ತಾರೆ. ಅಣ್ಣ ನಿಮ್ಮ ಗೆಳೆಯರು ಎಲ್ಲರೂ ಸೇರಿ ದಾಸೋಹ ಹಮ್ಮಿಕೊಂಡಿದ್ದಾರೆ. ನಿಮಗೆ ಹೆಂಗೆ ಅನ್ನಿಸ್ತು? ನಮಗೆ ಮಾಡಿದ್ರೆ ಒಳ್ಳೇದು ಅನ್ನಿಸ್ತದೆ. ಅದಕ್ಕಂದಾಗಿ ಎಲ್ಲ 2013ನೇ ಬ್ಯಾಚಿನ ಎಲ್ಲ ಫ್ರೆಂಡ್ಸ್ ಕೂಡಿ ಎಲ್ಲರೂ ಕೂಡಿ ದಾಸೋಹ ಮಾಡಿ ಎಲ್ಲ ದೋಸ್ತರು ಎಲ್ಲರೂ ಕೂತು ಸಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟು ಎಲ್ಲರೂ ಬಂದು ನಿಂತು ಯಾರೂ ಏನೂ ಇಲ್ಲದೆ ಬಂದು ಕಿಸಿ ಎಲ್ಲ ತಾವು ಮಾಡೋದು, ಎಲ್ಲರೂ ಕೂಡ ಅವ್ರು ಹೇಳಿದ್ದು ಇವ್ರು ಕೇಳೋದು, ಇವ್ರು ಹೇಳಿದ್ದು ಅವ್ರು ಕೇಳೋದು, ಎಲ್ಲ ಸ್ನೇಹ ಬಳಗದಿಂದ ಎಲ್ಲ ಪ್ರೀತಿಯಿಂದ ಒಂದೇ ಮಾತಿಗೆ ಬಂದು ಕಿಸಿಂದ ವಾಟ್ಸಪ್ ಒಂದು ಗ್ರೂಪ್ ಮಾಡಿದ್ದೇನು, ಎಲ್ಲರೂ ಕೂಡಿ ಫ್ರೆಂಡ್ಸ್ ಕೂಡಿ ಮಾಡೋಣ ಅಂತ ಹೇಳಿದ್ರೆ ಎಲ್ಲರೂ ಹೋಗ್ಯಂದು ಎಲ್ಲರೂ ಸೇರಿಸಿ ದುಡ್ಡು ಸೇರಿಸಿ ಎಲ್ಲ ಮಾಡಿ ಕಿಸಿಂದ ಮಾಡೋ. ಇನ್ನು ಮುಂದೆ ಹೆಚ್ಚಿನ ಪ್ರಮಾಣ ಮಾಡಮ್ ಅಂತೇಳಿ ಕಿಸಿಂದ ಎಲ್ಲ ಫ್ರೆಂಡ್ಸು ಅಭಿಪ್ರಾಯ ಇದೆ. ಮುಂದಿನ ವರ್ಷ ದೇವ್ರು ಹೆಂಗೆ ಶಿವೇಶ್ವರನ್ನು ಹೆಂಗೆ ಅಭಿಪ್ರಾಯ ಕೊಡ್ತಾನೆ, ಹಂಗೆ ಆಶೀರ್ವಾದ ಮಾಡ್ತಾನೆ, ಹಂಗೆ ಹೆಚ್ಚುವರಿ ಮಾಡ್ಬೇಕಂತೆಲ್ಲ ಇದೆ. ಇನ್ನು ಮುಂದೆ ಹಂಗೆ ಪ್ರತಿ ವರ್ಷ ಮಾಡ್ಬೇಕಂತ ಅಭಿಪ್ರಾಯ ಅದ? ಇನ್ನು ಹೆಚ್ಚುವರಿ ಮಾಡ್ಬೇಕಂತ ಅಭಿಪ್ರಾಯ ನಮ್ಮದು. ಅಣ್ಣ ಫಸ್ಟ್ ಈ ಸಲ ಮಾಡಿದ್ರಿ, ಹೆಂಗೆ ಅನ್ನಿಸ್ತದೆ ಈ ಸಲ ಮಾಡಿದ್ದಕ್ಕೆ? ಈ ಸಲ ಫಸ್ಟ್ ಮಾಡಿದ್ದು ಎಲ್ಲ ಒಳ್ಳೇದು ಅನ್ಸ. ನಮ್ಗೆ ಏನು ಇದು ಇಲ್ಲ, ಎಲ್ಲ ಥರ ಎಲ್ಲ ಸಾಲುಡಿ ಭಕ್ತಾದಿಗಳು ಬಂದು ಕಿಸಿಂದ ಎಲ್ಲ ಸ್ವೀಕರಿಸ್ಯಾರ. ಇನ್ನೂ ಶಿವೇಶ್ವರನ್ನು ಹೆಚ್ಚಿಗೆ ನಮಗೆ ಆಶೀರ್ವದಿಸಲಿ. ಇನ್ನು ಹೆಚ್ಚುವರಿ ಮುಂದಿನ ಸಲ ಆದರೂ ಹೆಚ್ಚುವರಿ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಎಲ್ಲ ಫ್ರೆಂಡ್ಸ್ ಕೂಡಿ ಎಲ್ಲ ಇನ್ನು ಅಭಿಪ್ರಾಯ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮೂರಿನ ಆರಾಧ್ಯ ದೈವ ಶ್ರೀವೇಶ್ವರನಲ್ಲಿ ನೆನೆಯುತ್ತಾ, ಪ್ರತಿ ವರ್ಷ ನಮಗಿಂತ ಕಿರಿಯ ವಿದ್ಯಾರ್ಥಿಗಳು ಮತ್ತು ನಮಗಿಂತ ದೊಡ್ಡವರು ಅಂದರೆ ನಮ್ಮ ಅಣ್ಣಂದಿರು ತಮ್ಮಂದಿರು ಪ್ರತಿ ವರ್ಷ ಅನ್ನಪ್ರಸಾದ ಮಾಡ್ತಾಯಿದ್ರು. ಈ ವರ್ಷ ನಾವು ಏನಾದರೂ ಶಿವೇಶ್ವರ ಜಾತ್ರೆಯಲ್ಲಿ ನಮ್ಮದು ಒಂದು ಅಲ್ಪ ಕೊಡುಗೆ ಕೊಡಬೇಕೆಂದು ಎಲ್ಲ ನಮ್ಮ ಫ್ರೆಂಡ್ಸಲ್ಲಿ ಒಂದು ಜಾತ್ರೆ ಇನ್ನೂ ಒಂದು ತಿಂಗಳ ಮುಂಚೆ ಇರುವಾಗಲೇ ಎಲ್ಲರೂ ಮಾತಾಡ್ಕೊಂಡ್ವಿ. ಮೊಟ್ಟ ಮೊದಲಿಗೆ ಈ ಊರಿನ ಆರಾಧ್ಯ ದೇವರಾದ ಎನ್ನ ಶ್ರೀ ಶಿವೇಶ್ವರನನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದಿನ ವಿಷಯವೇನೆಂದರೆ 2013ನೇ ಸಾಲಿನ SSLC ವಿದ್ಯಾರ್ಥಿ ಬಳಗದ ವತಿಯಿಂದ ಹಮ್ಮಿಕೊಂಡಂಥ ಅನ್ನ ದಾಸೋಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅಂದರೆ ನಮ್ಮ ಹಮ್ಮಿಕೊಳ್ಳಲಿಕ್ಕೆ ಕಾರಣ ಏನಂತಪ್ಪ ಅಂದ್ರೆ, ವರ್ಷ ನಮ್ಮ ಊರ ಜಾತ್ರೆ ವಿಜೃಂಭಣೆಯಿಂದ ನಡೆಯುತ್ತೆ. ಆದ ಕಾರಣ ನಮ್ಮದು ಒಂದು ಅದರಲ್ಲಿ ಏನಾದರೂ ಸೇವೆ ನೀಡಬೇಕು ನಮ್ಮ ಫ್ರೆಂಡ್ ಸರ್ಕಲ್ದಿಂದ ಒಂದು ಅಪೇಕ್ಷೆ ಇತ್ತು. ಅದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ನಮ್ಮ ಎಲ್ಲ ಫ್ರೆಂಡ್ಸ್ ಆ ಕಡೆ ದೂರ ನೌಕರಿ ಮಾಡ್ತಿದ್ದಾರೆ, ಕೆಲವೊಬ್ಬರು ಕಂಪ್ನಿಯಲ್ಲಿ ಇರ್ತಾರೆ. ಅವರೆಲ್ಲರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅವರೆಲ್ಲ ಒಪ್ಪಿಗೆಯನ್ನು ಪಡೆದುಕೊಂಡು ಅವರು ಎಲ್ಲರೂ ಮಾಡ್ರಪ್ಪ ಚಲೋ ಆಗ್ತದ, ನಮ್ಮದು ಒಂದು ಹೆಸರು ಇರಲಿ ಅಂತ ಹೇಳ್ಕಿಸಿಂದ ಎಲ್ಲರೂ ಒಪ್ಪಿಗೆ ಸೂಚಿಸಿದ್ರು. ಅದಕ್ಕಾಗಿ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ದಾಸೋಹ ಸೇವೆಯನ್ನು ನೆರವೇರಿಸುತ್ತಿದ್ದೇವೆ. 2013-14ನೇ ಸಾಲಿನ SSLC ವಿದ್ಯಾರ್ಥಿಗಳು ಪ್ರಸಾದ ಮಾಡಿದಾರೆ ರೀ. ನಿಮ್ಗೆ ಹೆಂಗೆ ಅನ್ನಿಸ್ತು ಇವ್ರು ಪ್ರಸಾದ ಮಾಡಿದ್ದು? ಪ್ರಸಾದ ಚಲೋ ಮಾಡಿದ್ರಿ, ಚಲೋ ಓಡಾಡಿದ್ರಿ, ಎಲ್ಲರೂ ಚಲೋ ಮಾಡಿರಿ. ಹಲವಾರು ವರ್ಷಗಳ ಕಾಲ ನೀವು ಜಾತ್ರೆ ನೋಡ್ಕೊತ ಬಂದಿರಿ ಮತ್ತು ಅನ್ನ ಪ್ರಸಾದ ಸೇವೆ ಮಾಡಿದವರು ನೋಡ್ಕೊತ ಬಂದಿರಿ. ಬಟ್ ಇವಾಗ ಹೆಂಗೆ ಈ ಹುಡುಗರು ಹೆಂಗೆ ಪ್ರಸಾದ ಮಾಡತ್ತಾರ, ಹೆಂಗೆ ಅನ್ನಿಸ್ತದೆ? ವರ್ಷಕ್ಕಿಂತಲೂ ಈ ವರ್ಷ ಜಾಸ್ತಿ ಚಲೋ ಮಾಡಿದಿರಿ, ಚಲೋ ಮಾಡ್ಯಾರಿ, ಚಲೋ ಓಡಾಡಿರಿ, ಚಲೋ ಮಾಡಿರಿ. ಪ್ರಸಾದ ಚಲೋ ಆಗ್ಯದ. ಇದಕ್ಕಿಂತಲೂ ಮುಂದಿನದು ಚಲೋ ಮಾಡಲಿ, ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚಿಂದು ಇದು ಮಾಡಲಿ ಅಂತ. ಬಂಧವನು ಕಳೆಯಲನೆ ಬಂದಂತಾಹರನೆ ಬಂದೆ ನಾನು ನಿನ್ನಡಿಗಿಂದು ಭವನೀಗಿಸು ಎಂದು ಶರಣು ಶ್ರೀ ಶಿವಯೋಗಿ ಕಾಯೋ ನಮ್ಮನು, ಶರಣು ಶ್ರೀ ಶಿವಯೋಗಿ ಕಾಯೋ ನಮ್ಮನು. ಸದ್ಗುರುವೇ ಶ್ರೀ ಶಿವಯೋಗಿ ಶಿವ ಮಹಿಮಾ ನೀನು, ಮಹಿಮೆಯಿಂದ ಮರ್ತ್ಯದ ಜನಕ್ಕೆ
ಶ್ರೀ ಶಿವಯೋಗೇಶ್ವರ ಕೃಪದಿಂದ ಎಲ್ಲ ಹುಡುಗರು ಕೂಡಿ ಇವತ್ತು ದಾಸೋಹ ಮಾಡಿರಿ. 2013 ಸಾಲಿನ SSLC ಹುಡುಗರು ಗೆಳೆಯರ ಬಳಗದವ್ರು ಮಾಡಿರಿ. ಅತಿ ಚೆಂದಾಗ್ಯದ, ವ್ಯವಸ್ಥಿತ ಆಗ್ಯದ. ಎಲ್ಲರೂ ಭಾಳ ಜನ ಊಟ ಮಾಡ್ರ. ಇದೇ ಥರ ದೇವ್ರು ನೀವು ಮುಂದಿನ ಸಲ ಮಾಡಂಗೆ ಕೃಪಾ ಆಶೀರ್ವಾದ ಮಾಡ್ಲಿ ಅಂತ ನಾವು ಕೇಳ್ಕೊತೇವೆ. ಮೊದಲಿನ ಈಗ ನೀವು ಸುಮಾರು ವರ್ಷಗಳ ಕಾಲ ಜಾತ್ರೆ ನೋಡ್ಕೊತ ಬಂದಿರಿ. ಸೊ ಅವಾಗಿನ ದಾಸೋಹ ಮತ್ತು ಇವಾಗಿನ ದಾಸೋಹ ಏನು ಡಿಫ್ರೆನ್ಸ್ ಅನಿಸ್ತದೆ? ಯಾವಾಗ ನೀವು ಹಂಗೆ ಚೇಂಜ್ ಹಾಕೋತಿ ಹೊಂಟದಲ್ಲ, ಪದ್ಧತಿ ನಡೆದ ಚಲೋ ಆಗ್ಲತ್ತದ. ಮಾಡ್ರಿ ಹಿಂಗೆ ನಡೆಸ್ಕೊಡ್ಲಿ ದೇವ್ರ. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾಡ್ಕೊತವ್ರಿ. ಹೆಚ್ಚಾಕೋತಿ ಹೊತ್ತು ಕಡಿಮೆ ಮಂತ್ರ ಯಾವ್ದು ಆಗಲ್ಲ ಇಲ್ಲಿ ಈ ಜಾಗದಾಗ. ಚಲೋ ಅಂತ ಮಾಡ್ರಿ. ಏನು ಚಲೋ ಆಗ್ಯಾರ ಹುಡುಗಿ? ಚಲೋ ಮಸ್ತ್ ಆಗ್ಯದ. ಇವ್ರು ಪ್ರತಿ ವರ್ಷನೂ ಮಾಡ್ತೀನಿ ಅನ್ನೋ ಥರ, ಮತ್ತು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಪ್ರತಿ ವರ್ಷ ಮಾಡಲಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ, ಎಲ್ಲ ಚೆಂದಾಗಿ ಮಾಡ್ಕೊಂಡು ಹೋಲಿ. ಇವತ್ತಿನ ದಿವಸ ಅನ್ನ ದಾಸೋಹದ ಸೇವೆಯನ್ನು ಭಾಳ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಶ್ರೀ ಶಿವಯೋಗೇಶ್ವರರು ಅಷ್ಟೈಶ್ವರ್ಯ ಸುಖ ಸಂತೋಷಗಳನ್ನು ಕೊಟ್ಟ ದೇವರವರಿಗೆ ಕಾಪಾಡಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂಜಾನೆ ಉಪಹಾರ ಭಾಳ ಒಳ್ಳೆಯ ರೀತಿಯಾಗಿ ಉಪಹಾರವನ್ನು ಮಾಡಿದ್ದೀರಿ ಮತ್ತು ಸರಿಯಾಗಿ ಮುಂಜಾನೆ 10 ಗಂಟೆಯಿಂದ ದಾಲ್ಚಾ ರೈಸ್ ಮತ್ತು ಸಿರಾದ ಊಟದ ವ್ಯವಸ್ಥೆ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಸಾಯಂಕಾಲ 9 ಗಂಟೆಯವರೆಗೆ ಇದೇ ರೀತಿಯಾಗಿ ನಡೆಸಿಕೊಂಡು ಹೋಗಬೇಕಂತ ತಮ್ಮ